ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆಲ್ಲರೂ ಹೆಂಗದಿರಿ? ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನೀಗ ಮತ್ತೆ ಅಂಟಿನುಂಡೆ ಮಾಡಲಿಕ್ಕೆ ಎಲ್ಲನೂ ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನನಗೊಂದಿಷ್ಟು ಆರ್ಡರ್ಸ್ ಬಂದವು, ಅಂಟಿನುಂಡೆ ಆರ್ಡರ್ಸ್ ಬಂದವು. ಅದಕ್ಕೋಸ್ಕರ ನೋಡ್ರಿ, ಇದು 2 kg ಮೆಜರ್ಮೆಂಟದ್ದು ಅಂಟಿನುಂಡೆ ಮಾಡಲಿಕ್ಕೆ ಎಲ್ಲ ಸಾಮಗ್ರಿಗಳನ್ನು ಎತ್ತಿಟ್ಕೊಂಡಿದ್ದೀನಿ ನೋಡ್ರಿ. ನಾನು ಈ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ನಾನು ಡಿಟೇಲ್ ಆಗಿ ತೊಗೊಂಡಿಲ್ಲ. ಸೊ ಎಲ್ಲನೂ ಹುರಿದಾದ ನಂತರ ಮಿಕ್ಸ್ ಮಾಡ್ತಾಯಿದ್ದಾರೆ, ಮಮ್ಮಿ ಮಾಡ್ತಾಯಿದ್ದಾರೆ ಇದನ್ನು. ನಂತರದಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂಡ್ವಿ, ಹಾಗೇನ ಜಾಜಿಕಾಯಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಾಕತ್ತಾರೆ ನೋಡ್ರಿ. ಎಲ್ಲ ಸಾಮಗ್ರಿಗಳನ್ನು ಹುರಿದಾಗಿತ್ತಿದೆಲ್ಲ. ನಂತರದಲ್ಲಿ ಪಾಕನೂ ರೆಡಿ ಆದಮೇಲೆ ಎಲ್ಲ ಮಿಶ್ರಣ ಏನೈತಲ್ಲ ಅದನ್ನು ಪಾಕದಾಗ ಹಾಕಿ ಈಗ ಏನೈತಿ ಮಿಕ್ಸ್ ಮಾಡೋದ್ರಿ. ಈಗ ಚಲೋ ತಂಗ ಬಿಸಿ ಬೆಲ್ಲದ ಪಾಕದಾಗ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ, ಅಂದ್ರೆ ನಮಗೆ ಕೈ ಹಿಡಕ್ಕೆ ಆಗಬೇಕು ಅಷ್ಟೊಂದು ತಣ್ಣಗಾಗೋ ಮಟ್ಟ ಇದನ್ನು ಆರಿಸ್ಕೋಬೇಕು. ಆರಿಸಿ ಆದ ನಂತರ ಇನ್ನೂ ಸ್ವಲ್ಪ ಉಗುರು ಬಿಸಿ ಇದ್ದಾಗಲೇ ನಾವು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಸ್ನೇಹಿತರೆ. ಬರ್ರಿ ಉಂಡೆ ಕಟ್ಟೋಣಂತ. ಸ್ನೇಹಿತರಿಗೋಸ್ಕರ ಪ್ರೀತಿಯಾದ ಉಂಡೆಗಳು. ಹಲೋ ಫ್ರೆಂಡ್ಸ್, ನೋಡ್ರಿ ಮತ್ತು ಅಂಟಿನ ಉಂಡೆ ಮಾಡಕತ್ತೀನಿ ನಾನು. ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ 3 ಜನ ಪ್ರೀತಿಯ ಸಬ್ಸ್ಕ್ರೈಬರ್ ನನಗೆ ಉಂಡೆ ಆರ್ಡ್ರ್ ಕೊಟ್ಟಾರೆ, ಮಾಡಿ ಕಳಿಸ್ರಿ ನಮಗೂ ಅಂತ. ನೋಡ್ರಿ ನನಗೆ ಎಷ್ಟು ಹೆಲ್ಪ್ ಮಾಡಕತ್ತಾರ ಅಂತ ಹೇಳಿ ಖುಷಿ ಆಗ್ತೈತಿ. ಸೊ ಅಮೌಂಟ್ ಕೂಡ ಕಳಿಸಿದ್ರು ಅವರು. ಒಂದು ಅಪ್ರಾಕ್ಸ್ ಅಮೌಂಟ್ ಮೇಲೆ ಕಳಿಸ್ಯಾರ. ಈಗ ಅಂದ್ರೆ ನನಗೆಲ್ಲ ಇವು ಮಟೀರಿಯಲ್ ತರಕ್ಕೆ ಅಮೌಂಟು ಬೇಕಿತ್ತಲ್ಲ. ಸೊ ನಿನಗೆ ಬರ್ಡನ್ ಆಗ್ತೈತಂತ ಮೊದಲ ಅಡ್ವಾನ್ಸ್ ಅಮೌಂಟನ್ನು ಹಾಕಿದ್ರು. ಇವತ್ತು ಮಾರ್ನಿಂಗ್ ಹೋಗಿ ಮಾರ್ಕೆಟಿಗೆ ಹೋಗಿ ಎಲ್ಲ ತೊಗೊಂಡು ಬಂದು ಅವರಿಗೋಸ್ಕರ ಪ್ರೀತಿಯಿಂದ ಅವ್ವ ಕೂಡ ಬಂದಾಳೆ ಇವತ್ತು. ಅವನು ಹೆಲ್ಪ್ ಮಾಡಿದ್ಲು. ಸೊ ಪ್ರೀತಿಯಿಂದ ಕಟ್ಟಕತ್ತೇವಿ. ಟೇಸ್ಟಿ ಆಗಿರ್ತಾವ ಅಂತ ಅನ್ಕೊಳ್ತೀನಿ. ಹೆಲ್ದಿ ಅಂತೂ ಸೂಪರ್ ಹೆಲ್ದಿ ಬಿಡ್ರಿ. ಇದು ಒಂಥರ ಸಂಜೀವಿನಿ ಅಂತಲೇ ಹೇಳ್ಬೋದು. ಅಷ್ಟೊಂದು ರುಚಿಯಾಗಿ ಮತ್ತು ಹೆಲ್ದಿಯಾಗಿ ಕೂಡ ಇರ್ತಾವ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತಿದ್ದೆ. ಯಾಕಂದ್ರೆ ಡೀಟೇಲ್ ಆಗಂತೂ ತೊಗೊಂಡಿಲ್ಲ, ಮೊನ್ನೆರ ಎಲ್ಲ ಡೀಟೇಲ್ ರೆಸಿಪಿ ಶೇರ್ ಮಾಡೇನಿ. ಸಿಂಪಲ್ ಆಗಿ ಶಾರ್ಟ್ ಆಗಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಫೈನಲ್ ಆಗಿ ಉಂಡಿನ ರೆಡಿ ಮಾಡಿದ್ವಿ ನೋಡ್ರಿ. ಮತ್ತು ನಮಗೆ ಇದರದೆಲ್ಲನೂ ಉಂಡಿದ ಮೆಜರ್ಮೆಂಟಿಗೆ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಕೊಡಿಸಿದ ತಕ್ಕಡಿ, ಹೊಸ ತಕ್ಕಡಿ ತುಂಬಾ ಯೂಸ್ ಆಯಿತು. ನಿಜವಾಗ್ಲೂ ಮೆಜರ್ಮೆಂಟ್ ವೈಸ್ ಆಗಿರ್ಬೋದು. ಈಗ ಮತ್ತು ನನ್ನ ಫ್ರೆಂಡ್ಸಿಗೆಲ್ಲ ನಾನು ಕಳಿಸ್ಬೇಕಲ್ಲ, ಈಗೆಲ್ಲ ಫ್ರೆಂಡ್ಸಿಗೆಲ್ಲ ತೂಕದ್ಲ 1 kg ನಾನು ಲಡ್ಡು ಕಳಿಸ್ಬೇಕು. ಹಿಂಗಾಗಿ ಭಾಳ ಅಂದ್ರೆ ಭಾಳ ಅನುಕೂಲ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಮ ತಕ್ಕಡಿ ನನಗೆ ಭಾಳ ಹೆಲ್ಪ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಮತ್ತು ಉಂಡೆ ಎಲ್ಲರಿಗೆ ಕಳಿಸ್ತೀನಿ. ಮತ್ತು ಯಾರ್ಯಾರಿಗೆ ಬೇಕಾ ಆರ್ಡರ್ ಹೇಳ್ರಿ. ನಾನು ಇದನ್ನ ನೋಡ್ಕೊಂಡು ಪ್ರೈಸ್ ಡಿಸೈಡ್ ಮಾಡ್ತೀನಿ, ಎಷ್ಟು 1 kgಗೆ ಎಷ್ಟು ಬೀಳ್ತಾವ ಅಂತ ಹೇಳಿ. ಯಾಕಂದ್ರೆ ನನಗೆ ಐಡಿಯಾ ಇಲ್ಲ ಎಲ್ಲ ಮಟೀರಿಯಲಿಗೆ ಎಷ್ಟು ಬೇಕಾಗ್ತೈತಿ ಮತ್ತು ಕೊರಿಯರ್ ಚಾರ್ಜ್ ಎಷ್ಟು ಆಗ್ತೈತಿ ಅದನ್ನೆಲ್ಲ ನೋಡ್ಕೊಂಡು ನಾವೊಂದು ಅಮೌಂಟನ್ನು ಫಿಕ್ಸ್ ಮಾಡಿ ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತೀನಿ. ಯಾರಿಗೆ ಬೇಕು ಅವ್ರು ಆರ್ಡರ್ ಕೊಡ್ಬೋದು. ನಾನು ಎಲ್ಲರಿಗೂ ಇಷ್ಟ ಪ್ರೀತಿಯಿಂದ ಇಷ್ಟ ಹೈಜಿನಿಕ್ ಆಗಿ ನಿಮ್ಗೆ ರುಚಿಯಾದ ಉಂಡೆಗಳನ್ನ ಮಾಡಿ ಕಳಿಸ್ತೀನಂತ. ಸರಿ ಸ್ನೇಹಿತರೆ, ನಾನು ಹೇಳ್ತೀನಿ ನಿಮಗೆ. ಸರಿ ಸ್ನೇಹಿತರೆ, ಉಂಡೆ ಕಟ್ಟೋಣಂತ. ನೋಡ್ರಿ ಅವನು ಕಟ್ಟಾಕತ್ತಲ್ಲ ಉಂಡಿನ. ಅವನ ಜಾಸ್ತಿ ಕಟ್ಟಾಳ, ನಾನು ಸ್ವಲ್ಪ ಕಟ್ತೀನಿ. ಸೆಕೆಂಡ್ ಪರ ಸ್ಟಾರ್ಟ್ ಮಾಡಿರೋರು ಮತ್ತೆ. ನೋಡ್ರಿ ಉಂಡೆ ಕಟ್ಟಾಕತ್ತೇವಿ. ಚಲೋ ಇವು ಉಂಡೆ ತಿನ್ನಾಕ. ನಡಾನು ಕೈನು ಕಾಲು ಹೆಲ್ತಿಗೆ ಭಾಳ ಚಲೋ. ಬಾಣ್ತ್ಯಾರ ಮಕ್ಕಳು ಇದು ಆದಾಗ ಕೈ ಕಾಲು ಮುರಿದಾಗ ಏನಾರು ಇಮ್ಯುನಿಟಿ ಪವರ್ ಮತ್ತು ಜ್ಞಾಪಕ ಶಕ್ತಿ ಇವೆಲ್ಲ ಏನೈತಲ್ಲ ವೃದ್ಧಿಸ್ತಾವ ಅಂತ ಹೇಳ್ಬೋದು. ನಿಜವಾಗ್ಲೂ ಬೂಸ್ಟರ್, ಇಮ್ಯುನಿಟಿ ಬೂಸ್ಟರ್ ಲಡ್ಡು ನೋಡ್ರಿ ಇವು. ಸ್ನೇಹಿತರೆ, ರುಚಿಯಾದ ಉಂಡೆಗಳ ನೋಡ್ರಿ ರೆಡಿ ಆದವು. 2 ಬ್ಯಾಚ್ ಒಳಗೆ ಮಾಡಿದ್ವಿ ನಾವು. ಇನ್ನೂ ಸ್ವಲ್ಪ ಕಟ್ತಾ ಇದ್ದೀವಿ. ಸೊ ಇದು 2 ಬ್ಯಾಚಲ್ಲಿ ಮಾಡ್ಕೊಂಡಂಥ ಉಂಡೆ. ಯಾಕಂದ್ರೆ ನನಗೆ 3 kgದ ಆರ್ಡ್ರ್ ಇತ್ತು. ಹೀಗಾಗಿ ಸ್ವಲ್ಪನೇ ಮಾಡಿಕೊಂಡು, ಮತ್ತು ಇಲ್ಲಾಂದ್ರೆ ಪಾಕ ಗಟ್ಟೆ ಆತಂದ್ರೆ ಅಂದ್ರೆ ತೀರಾ ಆರ್ತಂದ್ರೆ ಉದುರಾಗಿ ಚೆನ್ನಾಗಿ ಬರಲ್ಲ ಉಂಡೆ. ಹೀಗಾಗಿ 2 ಬ್ಯಾಚಲ್ಲಿ ಮಾಡಿಕೊಂಡು ಉಂಡೆಗಳನ್ನು ರೆಡಿ ಮಾಡಿದ್ದೀನಿ. ನಾಳೆ ದಿವಸ ಏನೈತಲ್ಲ ಇವನ್ನ ಡಿಸ್ಪ್ಯಾಚ್ ಮಾಡಿಬಿಡ್ತೀನಿ, ಅಂದರೆ ಕೊರಿಯರ್ ಮಾಡಿಬಿಡ್ತೀನಿ ನನ್ನ ಪ್ರೀತಿಯ ಸ್ನೇಹಿತರಿಗೆ. ಹಲೋ ಸ್ನೇಹಿತರೆ, ಬೆಳಗ್ಗೆನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೀನಿ. 10:30 ಆಗೈತಿ. ಈಗ ಕಾವೇರಿ ಹೋದ್ಲು. ಬೆಳಗಿನ ಸ್ವಲ್ಪ ಎಲ್ಲ ರುಟೀನೂ ಆಯಿತು. ಸೊ ಎಲ್ಲ ನನ್ನ ಸ್ನೇಹಿತರು ವಿಡಿಯೋನ ಎಂಡೋರ್ಗೆ ನೋಡ್ರಿ, ಸಪೋರ್ಟ್ ಮಾಡಿರಿ. ಹಾಗೇನ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಇದ್ದಾರೆ ತಪ್ಪದ ಚಾನಲ್ನ ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೂಡ ಮಾಡಿ, ಕಮೆಂಟ್ ಮಾಡಿರಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ
ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ನ ಫಸ್ಟ್ ನಿಮಗೆ ಬಂದು ತಲುಪ್ತೈತಿ ಸ್ನೇಹಿತರೆ. ಅದಕ್ಕೋಸ್ಕರ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ರೆಸಿಪಿ ಚಾನಲ್ ಪದ್ಮಾಸ್ ರೆಸಿಪಿ ಚಾನಲ್ಗೂ ಕೂಡ ವಿಸಿಟ್ ಮಾಡಿ, ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗ್ರಿ, ಅಲ್ಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ. ಬರ್ರಿ, ಹಾಗಿದ್ರೆ ತಡ ಮಾಡೋದ ಬೇಡ. ಬೆಳಗ್ಗೆಯಿಂದ ಏನೆಲ್ಲ ಆಗೈತಿ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇವತ್ತಿನ ದಿನ ಯಾವ ರೀತಿ ಕಳೀತೈತಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೆ ನೋಡ್ರಿ, ಸಪೋರ್ಟ್ ಮಾಡ್ರಿ, ಎಂಜಾಯ್ ಮಾಡ್ರಿ. ಮೊದಲಿಗೆ ಇವತ್ತಿನ ಕ್ಲೈಮೇಟ್ ತೋರಿಸ್ಬಿಡ್ತೇನೆ. ಇವತ್ತು ಬಿಸಿಲಿಲ್ಲ, ಒಂಥರ ಶೆಕೆ ಐತಿ, ಅದ್ರ ಜೊತೆಗೆ ಸ್ವಲ್ಪ ಗಾಳಿ ಕೂಡ ಐತಿ. ಬಿಸಿಲಿಲ್ಲ ನೋಡ್ರಿ, ಒಂಥರ ಮಗ್ರ ಅಂತೀವಲ್ಲ, ಮಾಡಿ ಹಾಕ್ದಂಗೆ ಅಂತಾರಲ್ಲ ಆ ಥರ ಐತಿ ನೋಡ್ರಿ. ಹಂಗಂಥೇಳಿ ಶೆಕೆ ಇಲ್ಲ ಅಂತಲ್ಲ, ಶೆಕೆನೂ ಐತಿ, ಮಳೆ ಬರ್ಬೋದು ಅನ್ಸುತ್ತೆ. ನೋಡೋಣಂತ ಏನಾಗತ್ತೆ ಅಂಥೇಳಿ. ಸೊ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬೆಳಗ್ಗೆದ ರುಟೀನ್ ಅಂದ್ರೆ ಪೂಜೆ ಅಂತೂ ಆಗೈತಿ. ಪೂಜೆ ಮಾಡಿದ್ಲ ಕಾವೇರಿ. ಸೊ ಡ್ಯೂಟಿಗೆ ಹೋದ್ಲಕ್ಕಿ. ಡೈಲಿ ಮಾರ್ನಿಂಗ್ ರೂಟೀನ್ ಏನು ತೊಗೊಳ್ಳಿಲ್ಲ ನಾನು, ನಂತರ ಏನೆಲ್ಲ ಆಗ್ತೈತೆ ಅದನ್ನು ಶೇರ್ ಮಾಡಿದ್ರಾತ ಅಂಥೇಳಿ. ಸೊ ಕಾವೇರಿ ಡ್ಯೂಟಿಗೆ ಹೋದ್ಲು. ಆ ನಂತರ ನಾನು ಒಳಗಿಂದೆಲ್ಲ ಕ್ಲೀನ್ ಮಾಡಿಕೊಂಡು ಆಕೆಗೆ ಚಿತ್ರಾನ್ನ ಮಾಡಿದೆ. ತೋರಿಸ್ತೀನಿ ನಿಮ್ಗೆ ಏನೆಲ್ಲ ಆಯ್ತಂತ ಶೇರ್ ಮಾಡ್ಕೊಳ್ತೀನಿ. ಅದು ಸ್ನೇಹಿತರೆ, ಬೆಳಗ್ಗೆ ಅಂತೂ ನೋಡಿರಿ ರೈಸ್ ಮಾಡಿದ್ದೆ. ರೈಸ್ ಮಾಡಿ ಗೊಜ್ಜು ಮಾಡಿದೆ ನೋಡಿರಿ. ಈ ಥರ ವಾಂಗಿಬಾತ್ ಪೌಡ್ರ್ ಹಾಕಿ ಗೊಜ್ಜು ಮಾಡಿದ್ದೆ. ಅದನ್ನು ಕಲಿಸಿ ಡಬ್ಬಿಗೆ ಕಟ್ಟಿದೆ ಕಾವೇರಿಗೆ. ಮತ್ತು ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ವಿ. ಸೊ ಇಬ್ಬರು ಕೂಡ ಅವಲಕ್ಕಿ ತಿಂದು ಚಹಾ ಕುಡಿದ್ವಿ. ಟಿಫನ್ ಆಯ್ತು ಇಬ್ಬರದು ಕೂಡ. ಆಕಿನೂ ಕೂಡ ಡ್ಯೂಟಿಗೆ ಹೋದ್ಲು. ಆಕಿ ಹೋದಾದ ನಂತರ ನಾನೇನು ಮಾಡಿದೆ, ಇದ್ದಷ್ಟೆಲ್ಲ ಪಾತ್ರೆ ತೊಳ್ಕೊಂಡೆ ನೋಡಿರಿ. ಸಿಂಕೆಲ್ಲ ಖಾಲಿ ಮಾಡಿದೆ. ಸದ್ಯಕ್ಕೆ ಇಲ್ಲೇ ದಬ್ಬ ಹಾಕೀನಿ, ಅವ್ರ ಜಾಗಕ್ಕೆ ಹಾಕಬೇಕು. ಬಾಂಡೆ ಎಲ್ಲ ತೊಳೆದಾದ ನಂತರ ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಡು ಬರೋದ್ರೊಳಗೆ ಅಂದ್ರೆ ನನಗೆ 50 ರೂಪಾಯಿದು ಚಪಾತಿ ಬೇಕಂತ ಆರ್ಡ್ರ್ ಬಂತು. ಸೊ ಹಿಟ್ಟು ಕಲಿಸಿಟ್ಟೀನಿ. ಈಗ 50 ರೂಪಾಯಿ ಚಪಾತಿ ಮಾಡಿಕೊಡ್ಬೇಕು ಅವರಿಗೆ. 11 ಗಂಟೆಗೆ ಬರ್ತೀನಿ ಅಂದಾರ. ಸೊ ಈಗ 10:30 ಆಗ್ಯದ ಸ್ನೇಹಿತರೆ. ಚಪಾತಿ ಮಾಡೋಣಂತೀಗ ನೋಡಿರಿ. ಟೈಮ್ 10:30 ಆಗ್ಯದ. ಸೊ ಈಗ ಚಪಾತಿನ ಮಾಡೋಣಂತ. ಇದ್ರ ಜೊತೆಗೆ ನೀವು ನಿನ್ನೆ ಬ್ಲಾಗ್ ಒಳಗೆ ನೋಡಿರ್ಬೋದು, ನನಗೆ 3 kg ಉಂಡಿ ಆರ್ಡ್ರ್ ಬಂದಿತ್ತು. ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡಿದೆ ನಾನು. ಸೊ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಪ್ಯಾಕ್ ಮಾಡಿ ಅವರಿಗೆ ಏನು ಮಾಡಬೇಕಂದ್ರೆ ಕಳಿಸ್ಕೊಡ್ಬೇಕು ನೋಡಿರಿ. ಸೊ ನೋಡಿರಿ ಉಂಡೆನ ಮಸ್ತ್ ಅಂದ್ರೆ ಮಸ್ತ್ ಬಂದವು ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು. ಕೇರ್ ಬೀಜ, ಆಮ್ಯಾಗ ಏನಪ್ಪ ಅಂದ್ರೆ ಸನ್ಫ್ಲವರ್ ಬೀಜ, ಪಂಪ್ಕಿನ್ ಬೀಜ, ವಾಟರ್ಮೆಲನ್ ಬೀಜ, ಎಲ್ಲ ಡ್ರೈ ಫ್ರೂಟ್ಸು, ಆಮ್ಯಾಗ ಅಂಟು, ಆಳ್ವಿ, ಕೊಬ್ಬರಿ, ಬೆಲ್ಲ, ಹಾಗೇನ ತುಪ್ಪ, ಜಾಜಿಕಾಯಿ, ಏಲಕ್ಕಿ, ಗಸಗಸೆ, ಎಷ್ಟೊಂದು ಒಂದು 18 ಇಂಗ್ರೀಡಿಯೆಂಟ್ಸ್ ಅದಾವೆ. ಇದಕ್ಕೆ 18 ಇಂಗ್ರೀಡಿಯೆಂಟ್ಸ್ಲೆ ನಾನು ಈ ಒಂದು ಅಂಟಿನ ಉಂಡೆನ ರೆಡಿ ಮಾಡೀನಿ. ನೋಡ್ತಾ ಇರ್ಬೋದು. ನನ್ನ ಪ್ರೀತಿಯ ಸ್ನೇಹಿತರು ರುಚಿಯಾದ ಆರೋಗ್ಯಕರವಾದ ಉಂಡಿನ ತಿನ್ನಲಿ ಅಂದ್ಬಿಟ್ಟು ಮಸ್ತಾಗೆ ಉಂಡೆ ಮಾಡಿ ನೋಡ್ರಿ. ಇವತ್ತಿವನ್ನ ಪ್ಯಾಕ್ ಮಾಡಿ ಅವರಿಗೆ ಸೆಂಡ್ ಮಾಡಬೇಕು. ಹೆಂಗೆ ಬಂದಾವ ಅಂತ ಹೇಳ್ರಿ. ಮತ್ತು ಯಾರಿಗೆ ಉಂಡೆ ಬೇಕು ಖಂಡಿತವಾಗ್ಲೂ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿರಿ. ಸೊ ಮನೆಗೆ ಬಂದು ತೊಗೊಂಡು ಹೋದ್ರೆ 600 ರೂಪೀಸ್ ಪರ್ kg. ಮತ್ತು ಆರ್ಡ್ರ್ ಮಾಡಿದರೆ 700 ರೂಪೀಸ್ ಪರ್ kg. ಯಾಕಂದ್ರೆ ಕೊರಿಯರ್ ಚಾರ್ಜು ಇನ್ಕ್ಲೂಡ್ ಆಗುತ್ತೆ ಅದ್ರಾಗ. ಅದಕ್ಕೋಸ್ಕರ 700 ನೋಡ್ರಿ. ನೋಡ್ತಾ ಇದ್ದೀರಲ್ಲ, ನಾನು ಸ್ವಲ್ಪ ಗಾಳಿಗಿಟ್ಟೀನಿ, ಇಲ್ಲಿ ಮೇಲಿಟ್ಟೀನಿ ಗಾಳಿಗೆ. ಈಗೇನೈತಲ್ಲ ಸ್ನೇಹಿತರೆ, ಅವ್ರು ಬರೋದ್ರೊಳಗೆ ಅಂದ್ರೆ ಚಪಾತಿನ ಮಾಡ್ತೀನಿ. 50 ರೂಪಾಯಿ ಚಪಾತಿ ಬೇಕಂತವರಿಗೆ. ಸೊ ಚಪಾತಿ ಮಾಡಿಕೊಡೋಣ ಅಂತ ಸ್ನೇಹಿತರೆ. ನೋಡಿರಿ, ಬಿಸಿ ಬಿಸಿಯಾದ ಚಪಾತಿ ರೆಡಿ ಆದವು. 7 ಚಪಾತಿ 50 ರೂಪಾಯಿದ. ಸೊ 50 ರೂಪಾಯಿ ಚಪಾತಿ ಹೇಳಿದರೆ, ಸೊ ಬಿಸಿ ಬಿಸಿಯಾಗಿ ರೆಡಿ ಮಾಡಿದ್ದೀನಿ ನೋಡಿರಿ. ಈಗ ಏನೈತಿ ಪ್ಯಾಕ್ ಮಾಡ್ಬೇಕು ಇದನ್ನು. ಮತ್ತು ಅದು ಹಿಟ್ಟಿನ ತೊಳೆದ್ಬಿಟ್ಟೆ. ಹಿಟ್ಟು ಎಕ್ಸ್ಟ್ರಾ ಸ್ವಲ್ಪ ನಾದ್ಕೊಂಡೆ ನಾನು. ಮತ್ತು ಯಾರು ಕೇಳಿದರೆ ಬೇಕು, ಇಲ್ಲ ಸಾಯಂಕಾಲ ನಮಗೂ ಬೇಕು ಊಟಕ್ಕಂತ. ಈಗ ನೋಡಿರಿ, ಇದನ್ನು ಫ್ರಿಜ್ ಒಳಗೆ ಇಡ್ತೀನಿ ಹಿಟ್ಟು. ಫ್ರಿಜ್ ಫುಲ್ ಆಗೈತಿ ನೋಡಿರಿ. ಫ್ರಿಜ್ಜಾಗಿಟ್ಟೆ. ಸೊ ಈಗ ರೊಟ್ಟಿನ ಪ್ಯಾಕ್ ಮಾಡೋಣ. ಸೊ
ರೊಟ್ಟಿ ನೋಡಿರಿ ಈ ಥರ ಒಂಥರ ಇದು ಪೇಪರ್ ಇದೆ, ಹೋಟೆಲ್ ಒಳಗೆಲ್ಲ ಚಟ್ನಿ ಹಾಕ್ಕೊಡ್ತಾರೆ ನೋಡಿರಿ, ಆ ಪೇಪರ್ ಇದೆ. ಸೊ ಇದ್ರೊಳಗೆ ಪ್ಯಾಕ್ ಮಾಡಿ ನೋಡಿರಿ. ಈಗ ಒಂದು ಕವರ್ನಾಗ ಹಾಕ್ತೀನಿ ರೀ ಅವನು. ಸೊ ಈ ಥರ ಒಂದು ಕವರ್ನಾಗ ಹಾಕಿ ನೋಡಿರಿ. ಅವ್ರು ಬಂದ್ರಂದ್ರೆ ಕೊಟ್ಬಿಡೋದು. ಟೈಮ್ ಆಗೈತಿ, ಈಗ ಇನ್ನೇನು ಬರ್ಬೋದು ನೋಡಿರಿ. ಇದೊಂದು 5 ನಿಮಿಷ ಮುಂದೆ ಐತಿ, ಬರ್ಬೋದು ಅನ್ಸುತ್ತೆ. ಕೊಟ್ಬಿಡೋಣ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸಾಯಂಕಾಲ ಟೈಮ್ ರೀಪ್ಪ, ಈಗ 6 ಗಂಟೆ ಆಗ್ತಾ ಬಂತು. ಸಾಯಂಕಾಲದ್ದೆಲ್ಲ ಕಸ ಗಿಸ ಹೊಡೆದು ಕುಂತೇನಿ. ಒಳಗಿಂದು ಬಾಗಿಲು ಕಸ ಎಲ್ಲ ಹೊಡೆದೆ. ಬಾಂಡೆ ಏನು ಭಾಳ ಇರಲಿಲ್ಲ, ಯಾಕಂದ್ರೆ ಬೆಳಗ್ಗೆನೇ ಎಲ್ಲ ತೊಳೆದೇ ಬಿಟ್ಟಿದ್ದೆ. ಮಧ್ಯಾಹ್ನ ಊಟ ಮಾಡಿದ್ದು ಒಂದು ಪ್ಲೇಟ್ ಆವಾಗ ತೊಳೆದಿಟ್ಟಿನಿ, ಅದನ್ನೂ ಏನಿರಲಿಲ್ಲ. ಮತ್ತು ಸ್ವಲ್ಪ ಎಡಿಟ್ ಮಾಡಿಕೊಂಡೆ. ನಂತರದಲ್ಲಿ ಏನು ಮಾಡ್ಕೊಂಡೆಪ್ಪ ಅಂದ್ರೆ ಲಡ್ಡು ಪ್ಯಾಕ್ ಮಾಡಿದೆ. ಏನು ಆರ್ಡ್ರ್ ಕೊಟ್ಟಿದ್ರಲ್ಲ ಅವನ್ನೆಲ್ಲ ಕೊರಿಯರ್ ಮಾಡೋದಿತ್ತು, ಅವನ್ನೆಲ್ಲ ಪ್ಯಾಕ್ ಮಾಡಿದೆ. ಹಾಗೆ ಮಾಮಾರ್ ಬಂದರು, ಮಾಮಾರ್ ಕಡೆ ಕೊರಿಯರ್ ಮಾಡೋಕ್ಕೂ ಕಳಿಸಿದೆ. ಸೊ 3 kg ಲಡ್ಡುನ ನಾನು ಇವತ್ತು ಪಾರ್ಸಲ್ ಮಾಡಿದೆ ನೋಡ್ರಿ. ಈಗ ಹೋಗ್ಯಾರ ಮಾಮಾರ್, ಇನ್ನೂ ಬಂದಿಲ್ಲ ವಾಪಸ್, ಇನ್ನು ಕೊರಿಯರ್ ಆಫೀಸಿಗೆ ಹೋಗ್ಯಾರ. ಸೊ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ಕೊಟ್ಟೇನಿ. ಸೊ ಸ್ನೇಹಿತರು ನೋಡಬೇಕು ಅವ್ರಿಗೆ ಇಷ್ಟ ಆಗ್ತಾವೋ ಇಲ್ಲೋ, ಏನಂತಾರೋ ಅಂತ ಹೇಳಿ ನನಗೆ ಆರ್ಡ್ರ್ ಮಾಡ್ಬೋದು. ನೀವು ಎಲ್ಲಿ ಇದ್ರೂ ಕೂಡ ನಾನು ಅದನ್ನು ಕೊರಿಯರ್ ಮುಖಾಂತರ ನಿಮ್ಮವ್ರಿಗೆ ಮುಟ್ಟಿಸುವಂಥ ಜವಾಬ್ದಾರಿಯನ್ನು ತೊಗೋತೀನಿ. ಸೊ ಕಳಿಸ್ಕೊಡ್ತೀನಿ ಅಂಥೇಳಿ. ಲೋಕಲ್ನವ್ರೆ ಅಂತಲ್ಲ, ಯಾವ ಸ್ಟೇಟ್ ಯಾವ ಡಿಸ್ಟಿಕ್ನಾಗಾದರೂ ಇರ್ರಿ, ನಾನು ಅದನ್ನು ಕೊರಿಯರ್ ಮಾಡ್ತೀನಿ. ಲಡ್ಡು ಆಗಿರ್ಬೋದು, ಇನ್ನು ಒಂದೊಂದೇ ಲಡ್ಡು ಸ್ಟಾರ್ಟ್ ಮಾಡೋಣ ಅಂತ. ಬೇಸನ್ ಆಗಿರ್ಬೋದು, ಶೇಂಗಾ ಲಡ್ಡು ಆಗಿರ್ಬೋದು, ಅದು ಶೇಂಗಾನೂ ಭಾಳ ಚಲೋ. ಹಾಗೆ ರವೆ ಉಂಡೆ, ಅದು ಕೂಡ ಬೆಸ್ಟ್. ಒಂದೊಂದಾಗಿ ಸ್ಟಾರ್ಟ್ ಮಾಡೋಣ ಅಂತ. ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ಇದೇ ರೀತಿ ಇರಲಿ, ಮುಂದುವರೇನಂತ ಒಂದೊಂದು ಅಂತ ಹೇಳಿ. ಮತ್ತು ಅದೇ ಹೇಳಿದ್ನಲ್ಲ, ಎಲ್ಲಿದ್ರೂ ಕೂಡ ಕೊರಿಯರ್ ಮುಖಾಂತರ ನಾನು ಸೆಂಡ್ ಮಾಡ್ತೀನಿ. ಅದೇ ಆಯ್ತು ಇಷ್ಟು ಮಟ್ಟ. ಮತ್ತು ಅಡ್ರೆಸ್ ಎಲ್ಲ ಬರೀಬೇಕಲ್ಲ, ನನ್ನ ಹತ್ರ ಏನು ಕಂಪ್ಯೂಟರ್ ಇಲ್ಲ ಪಟ್ನ ಪ್ರಿಂಟ್ ಹಾಕ್ಕೊಳ್ಳಿಕ್ಕೆ. ಮತ್ತು ಎಲ್ಲ ಅಡ್ರೆಸ್ ಎಲ್ಲ ನೀಟಾಗೆ ಬರೆದು ನೀಟಾಗಿ ಅದನ್ನು ಪ್ಯಾಕ್ ಮಾಡಿ, ಮತ್ತು ಮಾಮಾರ್ ಬಂದರು ಪ್ಯಾಕಿಂಗಿಗೆ ಹೆಲ್ಪ್ ಮಾಡಿದರು. ಸೊ ಒಳ್ಳೇದಾಯ್ತು ಅಂಥೇಳಿ. ಇನ್ನೇನು ಕಾವೇರಿ ಬರೋ ಟೈಮ್ ಆಗೈತಿ, ಕಾವೇರಿ ದಾರಿ ನೋಡ್ಕೊತ ಕೂತೀನಿ. ಚಹಾ ಬೇಕಾಗೈತಿ, ಆದ್ರೆ ಚಹಾ ಮಾಡೋಕೆ ಬೇಜಾರಾಗೈತಿ. ಸುಮ್ಮನೆ ಕುಂತೀನಿ ನೋಡ್ರಿ. ಸಾಕಾಗ್ತೈತೆ ಅಂಥೇಳಿ. ಟಯರ್ಡ್ ಆಗೈತಿ ಇವತ್ತು, ನಿಜವಾಗ್ಲೂ ಟಯರ್ಡ್ ಆಗೈತಿ. ನಿನ್ನೆಲ್ಲ ಉಂಡೆ ಮಾಡಿ ಇವತ್ತೆಲ್ಲನೂ ಕಳಿಸಿ, ಮತ್ತು ಚಪಾತಿನೂ ಆರ್ಡ್ರ್ ಬಂದಿತ್ತು. ಹಾಗೆ ನಮ್ಮದು ಮನ್ಯಾಗಿನ ಕೆಲಸ ಹೀಗೆ. ಚಹಾ ಯಾರ ಮಾಡಿಕೊಡ್ಬೇಕು, ಬಿಸಿ ಬಿಸಿ ಕುಡಿಬೇಕು ಅನ್ಸಾಕತ್ತೈತಿ. ಮಗಳ ದಾರಿ ನೋಡತ್ತೀನಿ, ನೋಡೋಣ. ಆಕಿ ಬಂದಮೇಲೆ ಚಹಾ ಮಾಡಿಸ್ಕೊಂಡು ಕುಡಿಯೋಣ ಅಂತ ಕುಂತೆ ನೋಡ್ರಿ ಸುಮ್ಮನೆ. ನೋಡ್ರಿ, ನೋಡ್ತಾ ಇದ್ರೆ ಮಳೆ ಬರೋ ಹಂಗನ ಐತಿ. ಎಷ್ಟೊಂದು ಕಪ್ಪಾಗೈತಿ ಮೋಡ, ಮಳೆನೇ ಇಲ್ಲ ನೋಡ್ರಿ ಸ್ನೇಹಿತರೆ. ಇವತ್ತೇನು ಮಟ್ಟ ಅಷ್ಟೇನು ಬಿಸಿಲು ಇರಲಿಲ್ಲ, ಮೋಡನ ಇತ್ತು, ಆದರೂ ಕೂಡ ಮಳೆ ಬರಲಿಲ್ಲ ನೋಡ್ರಿ. ಸುಮ್ಮನೆ ಕೂತೀನಿ ನಾನು. ತನು ಮಧ್ಯಾಹ್ನ ಒಂದು ಸ್ವಲ್ಪ ಬಂದ್ಲು, ಅವ್ವ ಮತ್ತು ತನು ಬಂದಿದ್ದರು. ಮಧ್ಯಾಹ್ನಕ್ಕಿಂತ 12-12:30 ಸುಮಾರು ಬಂದಿದ್ರು. ಊರಿಗೆ ಹೋದ್ಲಕ್ಕಿ ಉಷಾ, ಸ್ವಲ್ಪ ಕೆಲಸ ಇತ್ತು. ಹೀಗಾಗಿ ಇವತ್ತು ಹೋಗಿ ನಾಡಿದ್ದು ಬರ್ತಾಳೆ. ಅದಕ್ಕೆ ನಮ್ಮ ತನು ಅತ್ತೆ ನಾ ಊರಿಗೆ ಹೊಂಟೀನಿ ಅಂತ ಹೇಳಕ್ಕೆ ಬಂದಿದ್ಲು. ನಮ್ಮ ಮಮ್ಮಿ ಕರ್ಕೊಂಡು ಬಂದು ಹೇಳಿ ಹೋದ್ಲು. ಸೊ ನಾನು ಉತ್ತತ್ತಿ ಬಿಡ್ಸಾಕತ್ತಿದ್ದೆ, ಅವಾಗ ಉತ್ತತ್ತಿ ಬೀಜ ಬಿಡ್ಸಾಕತ್ತಿದ್ದೆ. ಬಂದು ಹೋದ್ರು ನೋಡ್ರಿ.
ಸ್ನೇಹಿತರೆ, ಹೋಳು ಬದ್ನಿಕಾಯಿ ಪಲ್ಯ ಮಾಡಿದೆ. ರೆಸಿಪಿ ಚಾನಲ್ ಒಳಗೆ ಹಾಕೀನಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಪಲ್ಯ. ರೆಸಿಪಿನ ಚೆಕ್ ಮಾಡಿಕೊಡ್ರಿ. ಭಾಳನ ಸಿಂಪಲ್ ಆಗೈತಿ. ದಿನಂಪ್ರತಿ ಊಟಕ್ಕೆ ನಮ್ಗೆ ಮಾಡುವಂಥ ಒಂದು ಪಲ್ಯದ ರೆಸಿಪಿ ಇದು. ಸೊ ಅದನ್ನು ಮಾಡಿದೆ. ಯಾಕಂದ್ರೆ ಮಾಮಾರು ಊಟಕ್ಕೆ ಬರೋರಿದ್ದರು. ತಂಗಿ ಊರಿಗೆ ಹೋಗಿದ್ದಾಳೆ ನರಗುಂದಕ್ಕೆ. ಮಕ್ಕಳು ತಂಗಿ ಎಲ್ಲರೂ ಊರಿಗೆ ಹೋಗಿದ್ದಾರೆ. ಹೀಗಾಗಿ ಮಾಮಾರನ್ನ ಊಟಕ್ಕೆ ಇಲ್ಲೇ ಬರೋಕೆ ಹೇಳಿದ್ವಿ. ಪಾಪ ಅವ್ರು ಏನು ಮಾಡ್ಕೊಳ್ತಾರೆ ಅಂಥೇಳಿ. ಮತ್ತು ಬದ್ನಿಕಾಯಿ ಪಲ್ಯ ಮಾಡಿದ್ದೆ. ಅವ್ವ ಒಂದು ಸ್ವಲ್ಪ ಮಡಿಕೆಕಾಳು ಪಲ್ಯನೂ ಕೊಟ್ಟು ಕಳಿಸಿದ್ಲು. ಅದ್ರ ಜೊತೆಗೆ ನಾನೇನು ಮಾಡಿದೆಪ್ಪ ಅಂತಂದ್ರೆ ಮೊಸರು ಬಜ್ಜಿ ಅಂತ ಹೇಳಿ ಮಾಡಿದೆ. ಟೊಮೆಟೊ, ಸೌತೆಕಾಯಿ, ಉಳ್ಳಾಗಡ್ಡಿ ಹಾಕಿ ಮೊಸರು ಹಾಕಿ, ನಮ್ಮ ಕಡೆ ಪಚಡಿ ಅಂತೀವಿ, ಮೊಸರು ಬಜ್ಜಿ ಅಂತೀವಿ. ಮಸ್ತ್ ಅಂದ್ರೆ ಮಸ್ತಾಗಿತ್ತು. ರೈತ ಅಂತ ಕೂಡ ಕರೀತಾರೆ. ಮಾಡಿದೆ. ಹಾಗೆ ಮೊನ್ನೆದೇ ಲಡ್ಡು ಕೂಡ ಇತ್ತು ಸ್ವೀಟಲ್ಲೇ, ಅದನ್ನು ಕೂಡ ಕೊಟ್ವಿ. ಮತ್ತು ಅಂಟಿನುಂಡೆ ಅಂತೂ ಮೊನ್ನೆನ ತಂಗಿ ಮನೆಗೆ ಪಾರ್ಸಲ್ ಕಳಿಸ್ಬಿಟ್ಟಿದ್ದೆ. ನಾ ಫಸ್ಟ್ ಟೈಮ್ ಏನು ಮಾಡಿದ್ನಲ್ರಿ, ಅವಾಗನ ಕಳಿಸ್ಕೊಟ್ಟಿದ್ದೆ. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದಿದ್ರು. ಇವತ್ತೇನೈತಿ ಮೋತಿಚೂರು ಲಾಡು ಇತ್ತು, ಮೇಡಮ್ ಅವ್ರು ಕಳಿಸಿದ್ದು. ಹೀಗಾಗಿ ಅದನ್ನು ಕೂಡ ಸ್ವೀಟಲ್ಲೇ ಕೊಟ್ಟೆ. ಇದು ನೈಟ್ ಊಟನ ನೋಡ್ರಿ. ರಾತ್ರಿ ಊಟಕ್ಕನ ಮಧ್ಯಾಹ್ನ ಬರೋಕೆ ಹೇಳಿದ್ವಿ. ಮಧ್ಯಾಹ್ನ ಚಿಕ್ಕಮ್ಮನ ಮನೆಗೆ ಹೋಗಿದ್ರು. ಡ್ಯೂಟಿ ಅಂತ ಅಲ್ಲೇ ನಿಯರ್ ಆಗುತ್ತೆ ಅವರಿಗೆ. ಸೊ ಚಿಕ್ಕಮ್ಮನೂ ಕಾಲ್ ಮಾಡಿದ್ಲಂತ, ಊರಿಗೆ ಹೋಗ್ಯಾರ ಅನ್ನತ್ಲೆ ಅಂದ್ರೆ ಹಂಗಾರೆ ಊಟಕ್ಕೆ ಇಲ್ಲೇ ಬಂದುಬಿಡ ಅಂಥೇಳಿ. ಸೊ ಚಿಕ್ಕಮ್ಮನ ಮನೆಗೆ ಹೋಗಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಿದ್ರು. ಮಧ್ಯಾಹ್ನ ನಮಗೆ ಕಾಲ್ ಮಾಡಿ ಹೇಳಿದ್ರು ಮಾಮ, ಇಲ್ಲ ನಿಮ್ಮ ಚಿಕ್ಕಮ್ಮ ಕಾಲ್ ಮಾಡ್ಯಾಳವ, ಊಟಕ್ಕೆ ಅಲ್ಲೇ ಹೋಗಿರ್ತೀನಿ, ರಾತ್ರಿ ಬರ್ತೀನಿ ಅಂಥೇಳಿ. ಸೊ ಹೀಗಾಗಿ ರಾತ್ರಿಗೆ ನಾನೆಲ್ಲ ಪ್ರಿಪೇರ್ ಮಾಡಿದ್ದೆ. ಹೀಗಾಗಿ ಈಗ ನೋಡ್ರಿ, ಕಾಕಾರು ಬಂದಾದ ನಂತರ ಎಲ್ಲರೂ ಸೇರಿ ಊಟ ಮಾಡ್ತಾಯಿದ್ದೀವಿ. ಜೊತೆಗೆ ಸೀರಿಯಲೆಲ್ಲ ಇತ್ತು, ಸೀರಿಯಲ್ ನೋಡ್ತಾನೆ ಊಟ ಮಾಡ್ತಾಯಿದ್ದೀವಿ. ಮತ್ತು ಇವತ್ತಿನ ಬ್ಲಾಗ್ ಅಂತೂ ಸ್ವಲ್ಪ ಶಾರ್ಟಾಗೇ ಇತ್ತು ಅಂತ ಹೇಳ್ಬೋದು. ಬಟ್ ಸ್ವೀಟ್ ಆಗಿತ್ತು, ಯಾಕಂದರೆ ಸ್ವೀಟಿಂದನೇ ಸ್ಟಾರ್ಟ್ ಮಾಡಿದ್ದೆ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಮತ್ತು ಯಾರಿಗೆಲ್ಲ ಲಡ್ಡು ಬೇಕು ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ. 800 ರೂಪಾಯಿ kg ನೋಡಿರಿ. ನಮ್ಮ ಮನೆಗೆ ಬಂದು ತೊಗೊಂಡ್ರೆ 650 ರೂಪಾಯಿಗೆ kg ಅಂಟಿನುಂಡೆ. ದಯವಿಟ್ಟು ಕಾಲ್ ಮಾಡಿರಿ ಬೇಕಿದ್ದರೆ. ಮತ್ತೆ ಸಿಗ್ತೀನಿ ಸ್ನೇಹಿತರೆ.